ಸೋಬಲರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು ಕಾರಾಗೃಹದಲ್ಲಿಟ್ಟು ಆ ದುರ್ಯೋಧನನು ನಿನ್ನ 99 ಮಂದಿ ಕಾರಾಗೃಹದಲ್ಲಿಟ್ಟು ಸಹೋದರರನ್ನು ಅನ್ನ ನೀರು ಇಲ್ಲದೆ ಕೊಂದನಲ್ಲ ದುರ್ಯೋಧನನು. ಆ ದುರ್ಯೋಧನನ ವಂಶವನ್ನು ನಾಶ ಮಾಡವೆಂದು ಶಬ್ದಗೈದೆಯಲ್ಲ, ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ಶಕುನಿ ನಿನ್ನ ಶಪಥ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಹಾದಮ ಮರಳುಗಳೇ ಸದ್ದು. ಏಕಿ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ, ಅಖಂಡ ಭರತ ಖಂಡದಲ್ಲಿ ಕುಕ್ಷಿಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಈ ಕಪಟ ದ್ವಿತೀಯ ವಿದ್ಯೆ ವಿಶಾರದ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪಗಳು ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನವೇ ಕೇಳು. ಅಂದು ನಿರಾಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ತಮ್ಮಂದಿರೊಡಗೂಡಿ ನನ್ನನ್ನು, ನನ್ನ ಜನ್ಮದಾತನನ್ನು ದುರ್ಯೋಧನ ನಿನ್ನೀ ಕಗ್ಗತ್ತಲೆಯ ಕಾರಾಗಾರದಲ್ಲಿರಿಸಿ ನೀನು ನಮಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ಕೋಟಿ ಕಠೋರಗಳು ನನ್ನೀ ಹೃದಯವನ್ನು ನಾಟಿದಂತಾಗುವುದು. ನನ್ನ ಈ ಕೈ ಕಾಲುಗಳು ನಡುಗುತ್ತಿರುವವು, ನನ್ನ ಹೃದಯವು ಕಂಪಿಸುತ್ತಿರುವುದು ದುರ್ಯೋಧನ, ಕಂಪಿಸುತ್ತಿರುವುದು. ಅಂದು ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಹೊಳೆಲೆ ನೀರು ದುರ್ಯೋಧನ, ಅದರಿಂದ ನಮ್ಮ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ಅದರಿಂದ ನಮ್ಮ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆದ್ದರಿಂದ ನನ್ನ ತಮ್ಮಂದಿರೆಲ್ಲರೂ ಒಂದುಗೂಡಿ ಒಂದು ನಿರ್ಧಾರ ಮಾಡಿ ನೀನು ನಮಗೆ ಕೊಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳೆಲ ನೀರನ್ನು ನನಗೆ ಕೊಟ್ಟು ಅವರೆಲ್ಲರೂ ಅನ್ನ ನೀರಿಲ್ಲದೆ ಅಣ್ಣ ಹಸಿವು, ಅಣ್ಣ ದಾಹ, ಅಣ್ಣ ನೀರು, ಅಣ್ಣ ಅನ್ನ ಎಂದು ನರಳಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಅವರ ಮೃತ ದೇಹದಿಂದ ದಾಳಗಳು ಇವುಗಳನ್ನು ಸಾಮಾನ್ಯ ದಾಳಗಳು ಎಂದು ಭಾವಿಸಿರುವೆಯ ಮೂಢ. ನನ್ನ ಜನ್ಮದಾತ ಸಹೋದರನೊಳಗೊಂಡ ದೇಹದ ಮೂಳೆಗಳು ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ,
ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ದುರ್ಯೋಧನ, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಗೌರವೇಶ್ವರ, ಎಂದ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರು ವಂಶವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರು ವಂಶವೇ ಆಳು. ಕಾಳ ಸರ್ಪವನ್ನು ತುಳಿದಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿರೋ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯಲಿರೋ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ಧುರುಳನೆ ಕೇಳಿ. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳಿ. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಸೂತ್ರಧಾರಿ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತಡೆಯನ್ನು ಮುರಿಸಿ. ಸೂತ್ರಧಾರಿ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತಡೆಯನ್ನು ಮುರಿಸಿ. ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ, ದಾಳಗಳಲ್ಲವೋ. ನನ್ನ ತಮ್ಮಂದಿರ ಸ್ಥಿರ ಶೂನ್ಯ ದೃಷ್ಟಿಯು ನನ್ನೀ ಸ್ತುತಿ ಪಟಲದಿಂದಳಿಯದೇ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕುಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಛಿದ್ರಿಸಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ. ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ವಾಕ್ಯಗಳೇ ಹೊರತು ಮತ್ತವಾಸೆ ಆಕಾಂಕ್ಷೆಗಳು ಎನ್ನನ್ನು ಅಳಿಸಲು ಸಾಧ್ಯವಿಲ್ಲ. ದುರ್ಯೋಧನ, ಅಳಿಸಲು ಸಾಧ್ಯವಿಲ್ಲ. ಅಳಬೇಡಿ, ಅಳಬೇಡಿ, ಅಳಬೇಡಿ ಎನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಅಣ್ಣ, ಅಳಬೇಡಿ, ಅಳಬೇಡಿ ಎನ್ನ ಹತಭಾಗ್ಯ ಸಹೋದರರೇ. ದುರ್ಯೋಧನ, ನನ್ನ ತಮ್ಮಂದಿರ ಆತ್ಮಗಳ ಅಣ್ಣ, ಅಳಬೇಡಿ, ಅಳಬೇಡಿ ಸಹೋದರರೇ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸುವೆನು, ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸುವೆನು. ದೃಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ಧುರುಳ ದುರ್ಯೋಧನನೇ ಹೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ತಮ್ಮಂದಿರೊಡಗೂಡಿ
ಏಕಚಕ್ರಾಧಿಪತಿಯಾಗಿ ಮೆರೆಯಬಹುದಾಗಿತ್ತು ದುರ್ಯೋಧನ. ರಾಜಾಧಿರಾಜ ಶಕ್ತಿನಿರಾಜ ಪ್ರಭುವಿಗೆ ಜೈ ಬರಾಯ್, ಜೈ ಬರಾಯ್, ಜೈ ಬರಾಯ್. ಮೆರೆಯಬಹುದಾಗಿತ್ತು ದುರ್ಯೋಧನ. ಆದರೆ ನನ್ನ ಆಕಾಂಕ್ಷೆಗಳು ಎಲ್ಲ ಗಾಳಿ ಗೋಪುರವಾದವು ದುರ್ಯೋಧನ, ಗಾಳಿ ಗೋಪುರವಾದವು. ನಿನ್ನ ಈ ಕುಟಿಲ ತಂತ್ರದಿಂದ ಹದವು ನಾಶವಾಯಿತು. ಗತ ಸ್ಮರಣೆಯಲ್ಲಿ ಭವಿಷ್ಯವು ಆಲಸ್ಯವಾದಂತೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ಅಂತೆಯೇ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿಂದಲೇ ಛೇಡಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿಗಿಳಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುರ್ಯೋಧನ ರಾಜ್ಯದಲ್ಲಿ ಶಾಂತಿ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ತಮ್ಮಂದಿರೆಲ್ಲರನ್ನು ನಾಶ ಮಾಡದಿದ್ದರೆ ಈ ಕಪಟ ದ್ವಿತ್ಯ ವಿದ್ಯೆ ವಿಶಾರದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಯ ನೆಮ್ಮದಿ ದುರ್ಯೋಧನ? ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆ ಯಾಬೋಡ. ನಿನ್ನೀ ಕುರುಕುಲ ವಂಶವನ್ನು ನಿರ್ಮೂಲನ ಮಾಡಲು ಶಪಥಗೈದಿರುವೆ ದುರ್ಯೋಧನ, ಶಪಥಗೈದಿರುವೆ. ಶಪಥವನ್ನು ಗೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ ದುರ್ಯೋಧನ. ಎನ್ನನ್ನು ಜರನ್ನು ಹಂದು ಸೆರೆ ಮನೆಯೊಳ್ಳಿರಿಸಿ ದಿನಕ್ಕೊಂದು ಹಿಡಿಯನ್ನು ನೀರವರಿಗಿರಿಸಿ ಹೇ ದುರುಳ ಎನ್ನನ್ನು ಜರನು ಹೊಂದು ಸೆರೆ ಮನೆಯೊಳ್ಳಿರಿಸಿ ದಿನಕ್ಕೊಂದು ಹಿಡಿಯನ್ನು ನೀರವರಿಗಿರಿಸಿ ನರಕದೊಳಗವರನ್ನ ಬಲಿನೋವಗೊಳಿಸಿದ ಹೇ ಪಾಪಿ, ನರಕದೊಳಗವರನ್ನ ಬಲಿನೋವಗೊಳಿಸಿದ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ಶಪಥವನ್ನು ಗೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ. ಅಟ್ಟಹಾಸದಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ. ಅಟ್ಟಹಾಸದಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ. ವಂಚನೆ ಪ್ರಾಣಿ ಗುಳ್ಳ ನರಿಯಂತೆ ದುರ್ಯೋಧನ, ವಂಚನೆಯ ಪ್ರಾಣಿ ಗುಳ್ಳ ನರಿಯಂತೆ ಸಂಚಿಂದ ಆಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ. ಕೌರವೇಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ
ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರಲ್ಲದೆ ನರಕದ ಮಾರ್ಗವನ್ನು ಹಿಡಿವೆ, ನರಕದ ಮಾರ್ಗವನ್ನು ಹಿಡಿಸುವೆ. ಮತ್ತಿನ್ನಾರಿಗೆ? ನಿನಗೆ. ಶಕುನ! ಓ ದುರ್ಯೋಧನ, ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನೀನು ಹಸಿದ ಹೆಬ್ಬುಲಿಯಂತೆ ಇಲ್ಲೇ ಬಂದೆ. ಹೇಳು, ನಾನು ಮಾಡಿದುದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿಮ್ಮ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟನೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏಕೆ? ದುರ್ಯೋಧನನು ಅಸಾಹಸ ವೀರನು. ತನ್ನೆರಡು ತೋಳ್ಬಲಗಳಿಂದಲೇ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲವನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಇದು ಉಚಿತವೇ ಶಕುನಿ? ನನ್ನ ಮಗುವೆ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ಅಗ್ರಜಾನ್ವಿತಕ್ಕೆ ಯದು ನಂದನನ. ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನ. ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸ ಘನ ಕುಟೀರಕ್ಕೆ ಭಾರ್ಗಿರ್ಪನೆ. ಘನ ಕುಟೀರಕ್ಕೆ ಭಾರ್ಗಿರ್ಪನೈ ಸಹಿಸಲಸದಳವು ಎನಗೆ ಅಗ್ರಜ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನ ಮನೆಯಲ್ಲಿ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರ. ಸಹೋದರ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರ, ಬೇಡ ಬೇಡವೋ ಬೇಸರ, ಬೇಡ ಬೇಡವೋ ಬೇಸರ. ಅಗ್ರಜ, ನಾಡು ತೊರೆಯಲ್ಲಿ ಕಾಡಿಗೊರಡಲಿ ಹೊರಲಾರನ್ನು ಈ ರಾಜ್ಯವನ. ಅಗ್ರಜ, ನಾಡು ತೊರೆಯಲ್ಲಿ ಕಾಡಿಗೊರಡಲಿ ಹೊರಲಾರನ್ನು ಈ ರಾಜ್ಯವನ. ಕಂಡ ಭೀಮನ ಎನ್ನ ಕಂಡರು ಹುಚ್ಚನಂತೆ ಅವ ನೋಡುವನು. ಕಂಡ ಭೀಮನ ಎನ್ನ ಕಂಡರೆ ಹುಚ್ಚನಂತೆ ಅವ ನೋಡುವನು, ಹುಚ್ಚನಂತೆ ಅವ ನೋಡುವನು, ಹುಚ್ಚನಂತೆ ಅವ ನೋಡುವನು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರ, ಬೇಡ ಬೇಡವೋ ಬೇಸರ, ಬೇಡ ಬೇಡವೋ ಬೇಸರ. ಅಗ್ರಜ ಸಹೋದರ, ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನ ಮನೆಯಲ್ಲಿ ವಿಶ್ರಮಿಸು. ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಸಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತನು, ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೂ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ. ಅಣ್ಣ, ಕುಲಚಲವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳಲಾಗದು. ಈಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ಒಪ್ಪದು, ಒಪ್ಪಲಾಗದು. ಸಹೋದರ, ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು
ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಶಕುನಿ, ಈಗೇನು ಮಾಡಲಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಯ ಪುತ್ರನ ಮುರುಕು ಜೋಪಡಿಯನ್ನು ಆಶಯಿಸಿದ್ದೇನೆ ದುರ್ಯೋಧನ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಬಲ್ಲೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಇವನು ಅವತರಿಸಿರುವುದು. ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಸಂಧ ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಆ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕುಳ್ಳಿಸಿದನು. ಸಹೋದರನನ್ನು ಸುರಪಾನದಿಂದ ಪ್ರಮರ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ? ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳುಹಿಸಿದ್ದೇಕೆ ಮಾವ? ಆ ನಂದ ಗೋಪನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಚಿತ್ತು ಬಳಿಕಾದರೊಡನೆ ಆಟವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸಮೂಲನ ಮಾಡುವ ಸುಯೋಗವು ನಿನ್ನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಹೌದು ಮಾವ. ಆದರೆ ಆ ಅರ್ಜುನನು ನಿನ್ನೀ ಸಂಕಷ್ಟದಿಂದ ಉದ್ಧಾರ ಮಾಡಿದನು ದುರ್ಯೋಧನ, ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣೆ, ದುರ್ಯೋಧನ ಇವೆಲ್ಲವನ್ನು ನೀನು ಎಲ್ಲಿಂದ ಕಲಿತೆ? ಶಕುನಿ. ಮತ್ತಿನ್ನೇನೆಯ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶೆಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನೆಯ? ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನೆಯಲ್ಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ನಿಜ ಶಕುನಿ, ಯುದ್ಧದ ಹೊರತಾಗಿಯೂ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಚಿತ್ತವಾಗಲೇಬೇಕು. ತಕ್ಕ ಪ್ರಾಯಚಿತ್ತವಾಗಲೇಬೇಕು ಮಾವ. ದುರ್ಯೋಧನ ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಏನದು ಸಲಹೆ? ದುರ್ಯೋಧನ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ದುರ್ಯೋಧನ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನಾದರೂ ಮಾಡಿದ್ದುಂಟೆ? ನಡೆ ಮಾವ, ಹೋಗೋಣವೇ? ನಡೆ ದುರ್ಯೋಧನ, ನಡೆ.
ಯಾತು ಎಲ್ಲ ಕುರುಡನ ಮಗನೇ, ರಾಜ್ಯ ಬೇಕಂತೆ ರಾಜ್ಯ. ನೀನು ನನ್ನ ಸಲಹೆಯನ್ನೇ ಕೇಳುತ್ತಿರು, ನಿನ್ನೀ ಕುರುಕುಲದ ಬೇರನ್ನೇ ಕಿತ್ತ ಸೇವನು. ಶಕುನಿ ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿದಿರುವೆ ಆ ಮೂಡ? ಶ ಎಂದರೆ ಶತಜೀವಿಗಳಾದ, ಕು ಎಂದರೆ ನಿನ್ನೀ ಕುರುಕುಲ ವಂಶವನ್ನು, ನೀ ಎಂದರೆ ನಿರ್ಮೂಲನ. ಶತಜೀವಿಗಳಾದ ನಿನ್ನೀ ಕುರುಕುಲ ವಂಶವನ್ನು ನಿರ್ಮೂಲನ ಮಾಡುವುದೇ ಈ ಶಕುನಿಯ ಉದ್ದೇಶ. ದುರ್ಯೋಧನ, ಈ ಶಕುನಿಯ ಉದ್ದೇಶ ಅಧಿಕಾರವಿದೆ ಎಂದು ಕೊಬ್ಬಿನಿಂದ ಮೆರೆಯುತ್ತಿರುವೆಯ ಮೂಡ. ಎಷ್ಟು ದಿನ ತಾನೇ ನಡೆಯುವುದು ಅಧಿಕಾರ ನಿಂದು? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿರೋದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರೋದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ದೊರೆಯೋಳು ಆಸೆ ಇದೆ ನಿನ್ನ ಮನದಲ್ಲಿ. ದುರ್ಯೋಧನ, ದೊರೆಯೋಳು ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಶೂರಧನುವ ಹಿಡಿದು ನಿಂತ ವೀರಪಾತನೋ, ಶೂರಧನುವ ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಹೊಲೆ ಭೀಮ, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ಜಯ 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 ದೇವ ರುಹ ಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ ಜಯ ಜಯ ದೇವ ರುಹ ಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ ಜಯ ಜಯ ದೇವ ಕೃಷ್ಣ ನನ್ನಯ ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ಮಂಗಳ ರೂಪ ಮಾನವದಾತ ಮಂಗಳ ರೂಪ ಮಾನವದಾತ ಭವಭಯ ಬಂಧನ ಲೋಪಿತ ರೂಪ ಪರಮಾತ್ಮ ಭವಭಯ ಬಂಧನ ಲೋಪಿತ ರೂಪ ಭಕ್ತರ ಕಾಯೋ ದೇವಕಿ ತನಯ ಭಕ್ತರ ಕಾಯೋ ದೇವಕಿ ತನಯ ಸಾಟಿ ಗುರುವನ ಸಾರ್ಥಕ ಗಳಿಸೋ ಸಾಟಿ ಗುರುವನ ಸಾರ್ಥಕ ಗಳಿಸೋ ಜಯ ಜಯ ದೇವ ಕೃಷ್ಣ ಮಾಧವ ವಾಸುದೇವ ನಿನ್ನ ದರ್ಶನ ಭಾಗ್ಯವು ಎಂದಿಗೂ ಲಭ್ಯವಾಗುವುದು. ಜಪ ತಪ ಗ್ರಂಥೋ ನಿಯಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥ್ಯನು ಸ್ವಾಮಿ. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರದಿಯಲ್ಲೇ ಪವಳಿಸಿರುವೆ. ಫಲವಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗೆ ನೀನೇ ಅನ್ನದಾತನಾಗಿರುವೆ. ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಇರುವುದು ಒಂದೇ, ಅದು ನಿನ್ನ ಆಶಾಜ್ಯೋತಿ. ಅದೇ ನನ್ನಯ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಹಗಲಿರು ನಿನ್ನ ನಾಮಾಸ್ಮರಣೆಯಲ್ಲೇ ಕಾಲಾಣವನ್ನು ಮಾಡುತ್ತಿರುವೆನು. ಪರಮಾತ್ಮ, ಈ ದಿನ ನೀನು ರಾಯಭಾರಿಯಾಗಿ ಆ ದುರ್ಯೋಧನ ರಾಜಸಭೆಗೆ ಹೋಗುವೆಂತಿ. ನಿನಗಾಗಿ ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧ ಮಾಡಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಈ ಭಕ್ತನು ಎಂದಿನಂತೆ ಇಂದೂ ಸಹ ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರು. ಪರಮಾತ್ಮ, ಇದು ನಿನಗರ್ಪಿತವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ.
ಸಲವುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಬಣ್ಣಿಸಲವುದೇ ನಿನ್ನಯ ಲೀಲಾ ಬಣ್ಣಿಸಲವುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಿದುರ ಓಹೋ ವಿದುರನು ನನ್ನ ಧ್ಯಾನದಲ್ಲಿ ಮಗ್ನನಾಗಿರುವನು. ನಾನೇ ಮುಂದೆ ಹೋಗಿ ಎಚ್ಚರಿಸುವೆನು. ವಿದುರ ವಿದುರ ಪರಮಾತ್ಮ ಬಂದೆಯ ತಂದೆ, ಇದೋ ನಮಸ್ಕರಿಸುವೆನು ಪರಮಾತ್ಮ. ವಿದುರ ನಿನ್ನ ಕೊಂಡಾಟವೂ ಆಗಿರಲಿ. ಅಲ್ಲಿ ಕರ್ಕೊಂಡು ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ವಿದುರ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಅರಿಸಿದೆಯ ಅಂಧಕಾರ ಮನದಿ ಅರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡೊಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದಿದೆಯೇ
ಪಾಲ ಕಡಲೊಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದಿದೆಯೇ ಕಡುಶಿಲೆಯಾತಲಿ ಜನನ ಕಡದು ಅರಿಯೇ ಪರಮಾತ್ಮ ವಿದುರ ಕಡುಶಿಲೆಯಾತಲಿ ಜನನ ಕಡದು ಅರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ ವಿದುರ ಭವ್ಯ ಮೂರ್ತಿಯ ಮಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಿಗೆ ಧರಿಸಿದೆಯ ಪರಮಾತ್ಮ ವಿದುರ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಿಗೆ ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರದ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರದ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪವೇ ನಿನ್ನ ಅರಿಯನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುತ್ತಲಿ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದೆನು. ಏನಾದರೂ ಆಹಾರವನ್ನು ಇದ್ದರೆ ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಧರಿಸಿಟ್ಟುಕೊಂಡು ಸಕಲ ಜೀವರಾಶಿಗೆ ಅನ್ನದಾತನಾಗಿರುವೆ. ನಿನಗೆ ನಾನು ಏನನ್ನು ತಾನೇ ಕೊಡಬಲ್ಲೆ ಮಾಧವ? ವಿದುರ, ನಾನು ಏನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ್ನು ನೋಡಲು ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡವಾಗಿ ನನ್ನನ್ನು ಇಲ್ಲಿಗೆ ಕರೆತಂದಿತು. ನೀನೇನು ಸಾಮಾನ್ಯನೇ? ಪಡವಿಯೋ ಭಕ್ತ ಶಿರೋಮಣಿ ನೀನು ವಿದುರ. ಪಡವಿಯೋ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ ವಿದುರ. ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ವಿದುರ. ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ಎತ್ತಬಾದರೂ ಮನ ಇತ್ತಲೇ ಬಾರ್ಬೋದು ವಿದುರ. ಎತ್ತಬಾದರೂ ಮನ ಇತ್ತಲೇ ಬಾರ್ಬೋದು ಶಕ್ತನೆಂದೆನಿಸಿಯ ವಿದುರ. ವಿದುರ ವಿದುರ ಶಕ್ತನೆಂದೆನಿಸಿಯ ಮತ್ತೆ ದುರ್ಯೋಧನ ವಿದುರ. ಶಕ್ತನೆಂದೆನಿಸಿಯ ಮತ್ತೆ ದುರ್ಯೋಧನ ಭಕ್ತ ನಿನಗಿಂತ ಉತ್ತಮ ಏನಿ ಪೊರೆ ವಿದುರ. ಭಕ್ತ ನಿನಗಿಂತ ಉತ್ತಮ ಏನಿವ ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ ವಿದುರ. ಸರ್ವದಾ ನನ್ನನ್ನು ಧ್ಯಾನಿಸುತ್ತಾ ಪ್ರಪಂಚದ ಭೋಗಾವಸ್ತುಗಳನ್ನು ತೊರೆದು ಗೋಮಾತೆಯ ಕ್ಷೀರದಲ್ಲಿ ಜೀವಿಸುತ್ತಿರುವ ನಿನ್ನ ಬುದ್ಧಿ ನನಗೆ ತಿಳಿಯದೆ ವಿದುರ. ನನಗೆ ಬಹಳ ಹಸಿವಾಗುತ್ತಿದೆ. ಏನಾದರೂ ಆಹಾರವನ್ನು ಇದ್ದರೆ ಕೊಡು ವಿದುರ. ಪರಮಾತ್ಮ
ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನೂ ಇಲ್ಲ ಮಾಧವ. ಕ್ಷೀರವೇ ನನಗೆ ಬೇಕಾದ ಆಹಾರವದು. ಎಲ್ಲಿ ಆ ಕ್ಷೀರವನ್ನು ಕೊಡುವುದರ? ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲೋ ಎಂದು ಸುಳ್ಳು ಹೇಳುತ್ತೀವಿ. ನೀನೆಂತಹ ಸುಳ್ಳುಗಾರನಯ್ಯ ಪರಮಾತ್ಮ. ಪರಮಾತ್ಮ, ಈ ಕ್ಷೀರದಿಂದ ನಿನ್ನ ತುದಿಯು ನಾಲಿಗೆಯೂ ನೆನೆಯುವುದಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ? ಇದೋ ನೋಡು ವಿದುರ. ಪರಮಾತ್ಮ, ಇದೋ ನನ್ನ ಎಂಜಲಲ್ಲವೇ? ವಿದುರ, ಕ್ಷೀರ ಎಂಬ ಸಾಗರವು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕ್ಷೀರವಿದ್ದರೂ ಇಲ್ಲ ಎಂದು ಸುಳ್ಳು ಹೇಳುತ್ತಿರುವೆ. ನೀನೆಂತಹ ಸುಳ್ಳುಗಾರನಯ್ಯ. ಹಿಂದೆ ನಾನು ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರಿಯು ತಾನು ಕಚ್ಚಿ ನೋಡಿ ಹಾರಿಸಿದ ಹಣ್ಣುಗಳ ರುಚಿಯು ಈಗಲೂ ನನ್ನ ನಾಲಿಗೆಯಲ್ಲಿ ಸವಿದಂತಿರುವುದು. ಹಿಂದೆ ಭಕ್ತನಾದ ಕುಚೇಲನು ಭಕ್ತಿಯಿಂದ ತಂದ ಅವಲಕ್ಕಿಯ ಸಾರವು ಈಗಲೂ ಅಮೃತ ಸಮಾನದಂತೆ ಇರುವುದು. ಅದಲ್ಲದೆ ನಿನ್ನಲ್ಲಿ ಇರುವಂತಹ ಕ್ಷೀರವು ಅವೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಇದು ನೋಡುವಿದುರ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ವಿದುರ, ನಾನು ಕುಡಿದ ಬಿಟ್ಟ ಕ್ಷೀರವು ಆ ದುರ್ಯೋಧನನ ಅರಮನೆ ಮುಂದೆ ಧಾರಾಕಾರವಾಗಿ ಹರಿಯುತ್ತಿರುವುದು. ಅದೋ ನೋಡು ವಿದುರ. ಧನ್ಯನಾದೇನು ಪರಮಾತ್ಮ, ಧನ್ಯನಾದೇನು. ಬ್ರಹ್ಮಾಂಡದೀಶಂ ಬ್ರಹ್ಮಾಂಡದೀಶಂ ಭಕ್ತಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಶಿರಸಾಗರಾಶಯನ. ವಿದುರ, ವಾಮನ ರೂಪದ ಬಲಿಯರ ನಿನ್ನ ನಾಮವಿದೆಯವು ಬಲು ಅಮರ. ವಾಮನ ರೂಪದ ಬಲಿಯರ ನಿನ್ನ ನಾಮವಿದೆಯವು ಬಲು ಅಮರ. ವಾಮರಳು ನೀ ಕರುಣೆಯ ತೋರಿ ವಾಮರಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ
ಶ್ರೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಕ್ಷೀರಸಾಗರ ಶಯನ ಪರಮಾತ್ಮ ಕ್ಷೀರಸಾಗರವನ್ನು ಹರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕಿಯರು ಧನ್ಯರಲ್ಲವೇ ಪರಮಾತ್ಮ? ವಿದುರ, ಈ ದಿನ ನಾನು ದುರ್ಯೋಧನ ರಾಜಸಭೆಗೆ ತೆರಳುವೆನು. ಅಲ್ಲಿ ನನ್ನ ಸೋದರ ಅತ್ತೆಯಾದ ಕುಂತಿದೇವಿಯನ್ನು ಕಾಣಲೇಬೇಕು. ವಿದುರ, ಈ ದಿನ ರಾಜಸಭೆಯಲ್ಲಿ ಹಿಂದೆಲ್ಲಿಯೂ ನಡೆಯತಕ್ಕ ಒಂದು ವಿಚಿತ್ರವು ನಡೆಯುವುದು. ಅದನ್ನು ನೀನು ನೋಡುವೆಯಂತೆ ಭಾವಿದುರ. ಆಜ್ಞೆ ಮಾಧವ. ನಾನಿನ್ನು ಬರಲೇ? ತಮ್ಮ ಅಪ್ಪಣೆ ಅಂತಾಗಲಿ ಪರಮಾತ್ಮ. ಓಹೋ, ಮರೆತಿದ್ದೆ ವಿದುರ. ನೀನು ಬರಬೇಕಾದರೆ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ ವಿದುರ. ಆಜ್ಞೆ ಮಾಧವ. ನಾನಿನ್ನು ಬರಲೇ? ತಮ್ಮ ಅಪ್ಪಣೆ ಅಂತಾಗಲಿ ಪರಮಾತ್ಮ. ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋನ ರೂಪ ದೇವ ಜಗದ ಪರಮಾತ್ಮ. ಎದುರ ನಿಗಮ ಗೋಚರಣೆ ನಿರ್ಮಲಾತ್ಮಕ ನಿನ್ನ ದೇವ. ನಿಗಮ ಗೋಚರಣೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನ ನೀ. ಬಲ್ಲವರಿಲ್ಲ ಜಗದ ಜೀವನ ನೀ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ನೀ ಪರಿಪಾಲಿಸೋ. ರೋಗ ವೈದ್ಯ ನೀ ಪರಿಪಾಲಿಸೋ. ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ನೀನೇ, ಜಗದ ಜೀವಾತ್ಮನು